ಇವತ್ತು ಇಡೀ ದೇಶದಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಅಂತೇಳಿ ಪುಡಾರಿಗಳ ಪಾರ್ಟಿ ಸ್ಟ್ರೈಕ್ ಮಾಡ್ತಾ ಇದ್ರು. ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ನೋಡಿದ್ರು, ಅದನ್ನ ಪೊಲೀಸರು ತಡೆದ್ರು ಅಷ್ಟೇ. ಪೊಲೀಸರ ಮೇಲೆ ಹಲ್ಲೆ ಆಗಿದೆ, ಎಲ್ಲ ಆಗಿದೆ. ಇವರು ಎಲ್ಲ ಪುಡಾರಿಗಳು ಮಾಡಿಕೊಂಡು ನೀಟ್ ಪೇಪರ್ ಲೀಕ್ ಆಗಿದೆ ಅಂತೇಳಿ ಧರ್ಮೇಂದ್ರ ಪ್ರಧಾನ್ ರಿಸೈನ್ ಮಾಡಬೇಕು ಅಂತ ಕೇಳ್ತಾ ಇದ್ರು. ಧರ್ಮೇಂದ್ರ ಪ್ರಧಾನ್ ಇರೋದು ಡೆಲ್ಲಿಯಲ್ಲಿ, ಪೇಪರ್ ಲೀಕ್ ಆಗಿದ್ದಲ್ಲಿ ಮಹಾರಾಷ್ಟ್ರದಲ್ಲಿ, ರಾಜಸ್ಥಾನಲ್ಲಿ. ಅಂದ್ರೆ ಅವ್ರಿಗೇನ್ ಸಂಬಂಧ? ಅವ್ರನ್ನ ರಿಸೈನ್ ಮಾಡ್ಬೇಕು ಅಂತ ಕೇಳ್ತಾ ಇದ್ದಾರೆ. ಆಮೇಲೆ ಏನೇನೋ ಅಂದ್ರೆ ಯಾವ ಒಂದು ವಾಂಗ್ಚುಕ್ ಅಂತೇಳಿ ಅವನು ಪಾಕಿಸ್ತಾನಿ ಬೆಂಬಲಿತ ಒಬ್ಬ ಹೋರಾಟಗಾರ. ಇವರೆಲ್ಲ ಪಾಕಿಸ್ತಾನ ಬಾಂಗ್ಲಾದೇಶ ಹೋರಾಟಗಾರರೇ, ಇವರೆಲ್ಲ ದೇಶ ದ್ರೋಹಿಗಳು. ಅವ್ರು ಮಾಡ್ತಾ ಇರೋ ಒಂದು ಇದಕ್ಕೆ ಅಪೋಸಿಷನ್ ಲೀಡರ್ ನಾಲಾಯಕ್ ಈ ರಾಹುಲ್ ಗಾಂಧಿ ಅಲ್ಲಿ ಹೋಗಿ ನಮ್ಮ ಪ್ರಧಾನಮಂತ್ರಿ ಮನೆ ಮುಂದೆ ಹೋಗಿ ಕುತ್ಕೊಂಡು ಧರಣಿ ಮಾಡಿದಾನೆ. ಇದನ್ನೆಲ್ಲ ಬಹಳ ದೊಡ್ಡ ಇದನ್ನ ಅವ್ರ ಮನೆ ಮುಂದೆ ಮಾಡೋದು ಬಹಳ ದುರಂತ. ಹಾಗಾಗಿ ದೇಶ ವಿರೋಧಿ ಚಟುವಟಿಕೆ ಅದು. ಹಾಗಾಗಿ ನಾವೆಲ್ಲ ನಮ್ಮ ಒಂದು ಪಕ್ಷವನ್ನ ಮತ್ತು ನಮ್ಮ ಈ ಏನು ಪುಡಾರಿಗಳು ಮಾಡ್ತಾ ಇರೋ ಒಂದು ಇದನ್ನ ನಾವು ಖಂಡಿಸಿ ನಾವಿವತ್ತು ಬೃಹತ್ ಪ್ರತಿಭಟನೆ ಇಟ್ಕೊಂಡಿದ್ದೀವಿ. ಮತ್ತು ಬಳ್ಳಾರಿಯಲ್ಲಿ ಏನು ದಿಲ್ಲಿಯಲ್ಲಿ ಜಂತರ್ ಮಂತರ್ ಅಲ್ಲಿ ನಡೀತಾ ಇರುವಂತ ಹೈಡ್ರಾಮಾ ಏನ್ ನಡೀತಾ ಇದೆ, ಹೈಡ್ರಾಮಾಗೆ ಕಳ್ಳರು, ಸುಳ್ಳು, ಮಳ್ರು ಎಲ್ಲರೂ ಸೇರ್ಕೊಂಡು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನವ್ರು ಕಾಯ್ತಾ ಇದ್ರು 2028ಕ್ಕೆ ಹೆಂಗ್ ಅಧಿಕಾರಕ್ಕೆ ಬರಬೇಕು ಅಂತೇಳಿ. 2028ಕ್ಕೆ ಅಧಿಕಾರಕ್ಕೆ ನಾವು ಬರಬೇಕು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳನ್ನ, ಯುವಕರನ್ನ ಈ ದೇಶದಲ್ಲಿ ದಾರಿ ತಪ್ಪಿಸಿ ಅವರನ್ನ ಹದಗೆಡಿಸಿ ಬರಬೇಕು ಅಂತೇಳಿ ನೀಟ್ ಪರೀಕ್ಷೆನ ಇಟ್ಕೊಂಡಾರೆ. ನೀಟ್ ಪರೀಕ್ಷೆಯಲ್ಲಿ ಆಗಿದ್ದೇನು? ನೀವು ಏನಾದ್ರೂ ನಿಮ್ಗೆ ತಾಕತ್ತಿದ್ರೆ ಕಾಂಗ್ರೆಸ್ ಅವರಿಗೆ ನಾನು ಒಂದು ಸವಾಲನ್ನ ಹಾಕ್ತೀನಿ, ಸಂಸತ್ತಲ್ಲಿ ಚರ್ಚೆಗೆ ಬನ್ನಿ, ನಿಮಗೆ ನೀಟ್ ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕೆ ಬನ್ನಿ. ಅಲ್ಲಿ CBIಗೆ ಒಪ್ಪಿಸಿದ್ದಾರೆ, 13 ಜನರನ್ನ ಬಂಧಿಸಿದ್ದಾರೆ. ಆದ್ರೆ ನೀವು ಮಾಡ್ತಾ ಇರೋದು ಹಲ್ಕಟ್ಗಿರಿ ಕೆಲಸ ಏನು? ಯಾರು ಪ್ರಕಾಶ್ ರಾಯ್ ಅಂತ ಕಳ್ಳನ್ನ ಎಲ್ಲಿ ಬಿಡದಿಯಲ್ಲಿ ಹೋರಾಟಕ್ಕೆ ಕೊಡ್ಬೇಕಾಯ್ತು ರೈತರ ಪರವಾಗಿ. ಪ್ರಕಾಶ್ ರಾಯ್ ಕರ್ನಾಟಕದವರು ಇವತ್ತು ಮಾನ ಮರ್ಯಾದೆ ಇಲ್ದೇನೆ ಹೋಗಿ ಅಲ್ಲಿ ದಿಲ್ಲಿಯಲ್ಲಿ ಕೂತಾರೆ. ಈ ನಮ್ಮ ಕಾಂಗ್ರೆಸ್ಸಿನ ಮಾಜಿ ಸಚಿವ ಸಂತೋಷ್ ಲಾಡ್ ದಿಲ್ಲಿಯಲ್ಲಿ ವಿದ್ಯಾರ್ಥಿಗಳನ್ನ ಕೆದಕೋದಕ್ಕೆ ಹೋಗ್ತಾ ಇದ್ದಾರೆ. ಇದೇನಾದ್ರೂ ನೀತಿ ನಿಯತ್ತಿರುವಂತ ಕಾರ್ಯಕರ್ತರ ಇವರು ಅಂತ ಹೇಳಿದ್ರೆ ಅಲ್ಲ. ಆದ್ರೆ ನಿಮ್ಗೆ ಗೊತ್ತಿರ್ಲಿ, ಇದ್ರ ವಿರುದ್ಧ ಕಾಕ್ರೋಚ್ ಪಾರ್ಟಿ, ಕಮ್ಯುನಿಸ್ಟು, ನಿಷ್ಠೆ ಕಮ್ಮಿ ಇರುವಂತ ಕಮ್ಯುನಿಸ್ಟು ಎಲ್ಲರೂ ಸೇರ್ಕೊಂಡು ಹೋರಾಟಕ್ಕೆ ಇಳಿದಿದ್ದಾರೆ. ಆದ್ರೆ ಈ ಹೋರಾಟವನ್ನ ರಾಜಕೀಯ ಪ್ರೇರಿತವಾಗಿ ಮಾಡ್ತಾ ಇದ್ದಾರೆ. ವಿಡಿಯೋದಲ್ಲಿ ವೈರಲ್ ಆಗ್ತಾ ಇದೆ 370 ಆರ್ಟಿಕಲ್ ಅನ್ನ ಮತ್ತೆ ಜಾರಿಗೆ ತರಬೇಕು ಅಂತ ಹೇಳಿ. ನಿಮಗೆಲ್ರಿಗೂ ಗೊತ್ತಿರಲಿ, ಯಾವ ಭಾರತವನ್ನ ತಾಯಿ ಅಂತ ಪೂಜೆ ಮಾಡ್ತೀವಿ, ಆ ತಾಯಿಗೆ ಗಂಡ ಯಾರು ಅಂತ ಕೇಳ್ತಾರೆ. ಅಂದ್ರೆ ಇಂಥ ನೀಚ ನನ್ನ ಮಕ್ಕಳಿಂದ ಈ ದೇಶ ಉದ್ಧಾರ ಆಗಲ್ಲ. ನಿಮ್ಗೆಲ್ರಿಗೂ ಗೊತ್ತಿರಲಿ, ನಮ್ಮ ರಾಜ್ಯ ನಾಯಕರು ರಾಜ್ಯದಲ್ಲಿ ಪ್ರತಿಭಟನೆ ಕೈಗೊಂಡ್ರೆ ಅವ್ರ ಮೇಲೆ ಮೊಟ್ಟೆಯನ್ನು ಎಸಿತಾರೆ, ಲಾಠಿ ಚಾರ್ಜ್ ಮಾಡ್ತಾರೆ. ಅದಕ್ಕೆ ಇಂಥ ಒಂದು ದೇಶ ಧ್ಯೇಯ ಕೃತ್ಯವನ್ನೇ ಎಸಿರುವಂತ ಈ ದರಿದ್ರ ನಾಯಕರಿಗೆ ನಮ್ ಧಿಕ್ಕಾರ ಇರ್ಲಿ. ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ಬಳ್ಳಾರಿಯ ಈ ವೃತ್ತದಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಪ್ರತಿಭಟನೆಗೆ ಕೈಗೊಂಡಿದ್ದೀವಿ ಅಂತೇಳಿ ತಮ್ಮ ಮುಖಾಂತರ ತಿಳಿಸ್ತಾ ಇದ್ದೀವಿ.